ದೇಶಕ್ಕೆ ಮತ್ತೆ ಮೋದಿಯೇ ಪ್ರಧಾನಿ, ತಪ್ಪಿಸೋಕೆ ಸಾಧ್ಯವೇ ಇಲ್ಲ. ಡಿಕೆಶಿ ರಾಜ್ಯದ ಸಿಎಂ ಆಗುವ ಕಾಲ ಬಂದೇ ಬರುತ್ತೆ, ಕಾಯಬೇಕಷ್ಟೇ. ಸಂಚಲನ ಸೃಷ್ಟಿಸಿದ ದ್ವಾರಕಾನಾಥ್ ಸರ್ಕಾರದ ಕುರಿತು ಹೇಳಿದ್ದೇನು? ಇದೇ ಹೊತ್ತಿನ ವಿಶೇಷ ರಾಜಗುರು ಭವಿಷ್ಯ. ನಾನು ಲೀನಶ್ರೀ. ಲೋಕ ಮಹಾಸಮರ ಕುರಿತು ಇಡೀ ದೇಶಕ್ಕೆ ಸಾಕಷ್ಟು ಕುತೂಹಲವಿದೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಕುರಿತು ಅಷ್ಟೇ ಕೌತುಕ ಇಡೀ ಜಗತ್ತಿಗಿದೆ. ಈ ಬಾರಿ ಮೋದಿ ಹ್ಯಾಟ್ರಿಕ್ ಜಯದ ಮೂಲಕ ಮತ್ತೆ ಪ್ರಧಾನಿ ಆಗ್ತಾರಾ ಎಂಬುದು. ಅದಕ್ಕೀಗ ರಾಜಗುರು ಖ್ಯಾತಿಯ ದ್ವಾರಕಾನಾಥ್ ಉತ್ತರ ನೀಡಿದ್ದಾರೆ. ಅಷ್ಟೇ ಅಲ್ಲ, ಡಿಸಿಎಂ ಡಿಕೆಶಿ ಕುರಿತಾಗಿ ಕೂಡ ದ್ವಾರಕಾನಾಥ್ ನುಡಿದಿರೋ ಭವಿಷ್ಯ ಭಾರೀ ಸಂಚಲನ ಸೃಷ್ಟಿಸಿದೆ. ಹಾಗಾದ್ರೆ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯ ರಾಜಕಾರಣದ ಕುರಿತು ರಾಜಗುರು ದ್ವಾರಕಾನಾಥ್ ನುಡಿದ ಭವಿಷ್ಯವೇನು? ಅದು ಭಾರೀ ಸಂಚಲನಕ್ಕೆ ಕಾರಣವಾಗಿದ್ಯಾಕೆ ಎಂಬುದನ್ನೇ ತೋರಿಸ್ತೀವಿ ನೋಡಿ. ದೇಶಕ್ಕೆ ಮತ್ತೆ ನರೇಂದ್ರ ಮೋದಿಯೇ ಪ್ರಧಾನಿ. ನಮೋ ಮತ್ತೆ ಪಿಎಂ ಆಗೋದನ್ನ ತಪ್ಪಿಸೋಕಾಗಲ್ಲ. ಭಾರೀ ಸಂಚಲನ ಸೃಷ್ಟಿಸಿದ ರಾಜಗುರು ಭವಿಷ್ಯವಾಣಿ. ಎರಡ್ 2024ರ ಮಹಾಸಮರದಲ್ಲೂ ಬಿಜೆಪಿಯೇ ಗೆಲ್ಲೋದು. ಅದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. 3ನೇ ಅವಧಿಗೂ ಮೋದಿಯೇ ದೇಶದ ಪ್ರಧಾನಿಯಾಗೋದು. ಹೀಗೆ ಕೆಲ ದಿನಗಳ ಹಿಂದೆ ಅನೇಕ ಸಮೀಕ್ಷೆಗಳು ಹೇಳುತ್ತಲೇ ಬರ್ತಿವೆ. ಅಲ್ಲದೆ ಜೊತೆಗೆ ಎನ್ಡಿಎ ಈ ಬಾರಿ ಕಳೆದ ಬಾರಿಗಿಂತ ಕೊಂಚ ಸೀಟ್ ಕಡಿಮೆ ಗಳಿಸಿದ್ರೂ ಅಧಿಕಾರ ಹಿಡಿಯೋದು ಪಕ್ಕ. ಜೊತೆಗೆ INDIA ಕೂಟ ಏನೇ ಪ್ರಯತ್ನ ಮಾಡಿದ್ರೂ ಮೋದಿ ಸುನಾಮಿ ಕಟ್ಟಿ ಹಾಕೋಕೆ ಆಗೋದಿಲ್ಲ. ಈ ರೀತಿ ಅನೇಕ ಭವಿಷ್ಯವಾಣಿಗಳನ್ನ ಚುನಾವಣೆಗೆ ಇನ್ನೂ 5 ತಿಂಗಳು ಇರುವಾಗಲೇ ಕೆಲ ಸಮೀಕ್ಷೆಗಳು ನುಡಿಯುತ್ತಿವೆ. ಅಲ್ಲದೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೂ ಕಾರಣವಾಗಿದೆ. ಇನ್ನು ರಾಜಕೀಯ ನಾಯಕರು ಕೂಡ ಈ ಬಾರಿ ಶತಾಯಗತಾಯ MP ಟಿಕೆಟ್ ಪಡೆದು ತಮ್ಮ ಅದೃಷ್ಟ ಪರೀಕ್ಷೆಗಿಳಿಯೋ ಉಮೇದಿನಲ್ಲಿದ್ದಾರೆ. ಹೀಗೆ ಲೋಕಸಮರದ ಕುರಿತು ರಾಷ್ಟ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತಿವೆ. ಅದರಲ್ಲೂ ಮೋದಿ ಕುರಿತಾದ ಸಮೀಕ್ಷಾ ವರದಿಗಳು NDAಗೆ ಮತ್ತಷ್ಟು ಹುರುಪು ತುಂಬುತ್ತಿದ್ರೆ, ಅತ್ತ INDIA ಕೂಟ ಮತ್ತಷ್ಟು ತಂತ್ರಗಳನ್ನ ರೂಪಿಸೋದಕ್ಕೆ ಸಿದ್ಧವಾಗುವಂತೆ ಮಾಡುತ್ತಿವೆ. ಇಂತಹ ಸಮಯದಲ್ಲೇ ಕರ್ನಾಟಕದ ಖ್ಯಾತ ಜ್ಯೋತಿಷಿ ಇದೇ ವಿಚಾರವಾಗಿ ನುಡಿದಿರೋ ಭವಿಷ್ಯವಾಣಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಕರ್ನಾಟಕದ ಸೆಲೆಬ್ರಿಟಿ ಜ್ಯೋತಿಷಿ ಎಂದೇ ಖ್ಯಾತರಾಗಿರೋ ದ್ವಾರಕಾನಾಥ್ ಮುಂಬರೋ ಲೋಕಸಭಾ ಸಮರದಲ್ಲಿ ಮತ್ತೆ ಬಿಜೆಪಿಯೇ ಗೆಲ್ಲಲಿದೆ. ಜೊತೆಗೆ ನರೇಂದ್ರ ಮೋದಿ ಮತ್ತೆ ದೇಶದ ಪ್ರಧಾನಿಯಾಗ್ತಾರೆ ಎಂದಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಲ್ಲಿ ಯಾರು ಏನು ತಪ್ಪು ಹಿಡಿಕೆ ಆಗಿಲ್ಲ. ಅವರು ಯಾರು ನಿಂತ್ಕೊಂಡಿದ್ದಾರೆ? ವಿರೋಧ ಪಕ್ಷವೇ ಇಲ್ಲ. ನಮ್ಮ ಯಾರ ಪ್ರಯತ್ನ ಅಲ್ಲ, ದೈವ ಸೃಷ್ಟಿಯ. ಯಾವ ಪುಣ್ಯದಲ್ಲಿ ತಪಸ್ಸಾಧಿಸಿದ್ರು, ಯಾವ ಪುಣ್ಯ ಬರೆದಿದ್ದಾರೆ, ಯಾವ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. 10 ವರ್ಷ ಆಗ್ತಾ ಬಂದು ವಿರೋಧದಲ್ಲಿ ಆಗ್ತಾ ಇದ್ದಾರೆ. ಈಗಲೂ ಕೂಡ ನಾನು ಖಂಡಿತವಾಗಲೇ ಅವರು ಮುಂದೆ ಈ ರಾಷ್ಟ್ರವನ್ನು ಇನ್ನೂ 2 ವರ್ಷ ನಿಭಾಯಿಸಕ್ಕೆ ಶಕ್ತಿ ಇದೆ ಅಂತ ಹೇಳಬಲ್ಲೆ. ಕೇಳಿದ್ರಲ್ಲ, ಮೋದಿ 10 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ. ಆದರೆ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆಯೇ ಇಲ್ಲ. ಸಾಕಷ್ಟು ಪುಣ್ಯ ಮಾಡಿಯೇ ಅವರು ಪ್ರಧಾನಿ ಹುದ್ದೆ ಏರಿದ್ದಾರೆ ಎಂದು ರಾಜಗುರು ಹೇಳಿದ್ದಾರೆ. ಅವರೇ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ 75 ವರ್ಷ. ಅವರು ಉಲ್ಲಂಘನೆ ಮಾಡಲ್ಲ. ಅವ್ರ ಸ್ವಭಾವ 10 ವರ್ಷ ನೋಡಿದೀವಿ, ಉಲ್ಲಂಘನೆ ಮಾಡಲ್ಲ. ಮುಂದೆ ಯಾರು ಬಂದಾರು ನಂಗೆ ಗೊತ್ತಿಲ್ಲ. ಪರಮಾತ್ಮನ ಇಚ್ಛೆ ಇದ್ದರೆ ಮುಂದೆ ರಾಷ್ಟ್ರಪತಿ ಅವರೇ ಆದರೂ ಯಾರು ಕಂಡವರು ಆಗಲಿ. ದೇಶಕ್ಕೆ ಒಳ್ಳೇದಾದರೆ ನಮಗೇನು, ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟೋರು ಒಳ್ಳೆಯವರು ಬೇಕು. ಧರ್ಮವನ್ನು ಸನಾತನ ಉಳಿಸೋಬೇಕು. ನಾನು ಇಷ್ಟು ಹೇಳಿಬಿಟ್ಟು ನಿಮ್ಮ ಮಾತು ಹೇಳ್ತೀನಿ. ನಾನು ಹೇಳ್ಬೇಕು ನನಗೇನಾಗಿದೆ ಅಂತಂದರೆ, ನಾನು ಪ್ರಧಾನಮಂತ್ರಿಯವರು ಆಗೋದರಲ್ಲಿ ಸಂದೇಹ ಬೇಡ. ಇನ್ನೂ ವಿರೋಧ ಪಕ್ಷಕ್ಕೆ ಬಲ ಬಂದಿಲ್ಲ. ಬಲ ಬರಲ್ಲ ಅಂತ ಹೇಳಿದೆ. 28ನೇ ಹೊತ್ತಿಗೆ ವಿರೋಧ ಪಕ್ಷವೂ ಬಲವಾಗುತ್ತೆ. ಈಗಲೂ ಸ್ವಲ್ಪ ಬಲವಾಗುತ್ತೆ. ಅವರೇನು ಪೂರ್ತಿ ಅಳಿಸೋಗಲ್ಲ. ವಿರೋಧ ಪಕ್ಷ ಅಳಿಸೋಕ್ಕಾಗಲ್ಲ, ಇರುತ್ತೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಆಗೋದನ್ನು ಯಾರು
ಇದಿಷ್ಟೇ ಅಲ್ಲ, ಮತ್ತೂ ಒಂದು ಪ್ರಮುಖ ಸಂಗತಿಯನ್ನ ಇದೇ ವೇಳೆ ರಾಜಗುರು ದ್ವಾರಕನಾಥ್ ಹೇಳಿದ್ರು. ಅದೇನಂದ್ರೆ, ಮುಂದೆ ಮೋದಿ 2 ವರ್ಷಗಳ ನಂತರ ತಮ್ಮ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯಲಿದ್ದಾರೆ. ಆ ನಂತರ ಅವರು ರಾಷ್ಟ್ರಪತಿಯಾದರೂ ಆಗಬಹುದು ಎಂದಿದ್ದಾರೆ. ಅಲ್ಲದೆ ಸದ್ಯ ವಿಪಕ್ಷ ಸ್ವಲ್ಪ ವೀಕ್ ಆಗಿ ಕಾಣಿಸಿಕೊಳ್ಳಬಹುದು. ಆದ್ರೆ 2028ರ ವೇಳೆಗೆ ಕೇಂದ್ರದಲ್ಲೂ ವಿಪಕ್ಷ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂಬ ಭವಿಷ್ಯವನ್ನು ಇದೇ ವೇಳೆ ನುಡಿದ್ರು. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಪುನಃ ಗೆದ್ದು ಬಂದು ಈ ದೇಶದ ಪ್ರಧಾನಿಯಾಗುತ್ತಾರೆ ಎಂದು ದ್ವಾರಕನಾಥ್ ಹೇಳಿದ್ದಾರೆ. ಎಲ್ಲರ ನಿರೀಕ್ಷೆಯಂತೆ ಅವರೇ ಗೆದ್ದು ಪ್ರಧಾನಿಯಾಗುತ್ತಾರೆ ಅಂತ ತಿಳಿಸಿದ ರಾಜಗುರು ಇದೇ ವೇಳೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಹಾಗಾದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಬರಬಹುದು ಎಂದು ಕೇಳಿದಾಗ, ಇದಕ್ಕೆ ಮೇ 1ರಂದು ಉತ್ತರ ಹೇಳುತ್ತೇನೆ. ಜ್ಯೋತಿಷ್ಯದ ಲೆಕ್ಕಾಚಾರಗಳು ಆಗಾಗ ಬದಲಾಗುತ್ತಿರುತ್ತವೆ. ಏಪ್ರಿಲ್ 1ರಂದು ಬದಲಾಗುತ್ತದೆ. ಮೇ 15ರ ಬಳಿಕ ಚುನಾವಣೆ ನಡೆಯಲಿದೆ. ಹಾಗಾಗಿ ನಾನು ಮೇ 1ರಂದು ಬಿಜೆಪಿ ಗಳಿಸಬಹುದಾದ ಸ್ಥಾನಗಳನ್ನ ಹೇಳುತ್ತೇನೆ ಎಂದರು. ಡಿಸಿಎಂ ಡಿಕೆಶಿ ಸಿಎಂ ಆಗೋದ್ರ ಕುರಿತು ದ್ವಾರಕನಾಥ್ ಭವಿಷ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಶತ ಸಿದ್ಧ ಎಂದ ರಾಜಗುರು. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ನಡೆದ ದತ್ತಮಾಲಾ ಅಭಿಯಾನದಲ್ಲಿ ಭಾಗವಹಿಸಿದ್ದ ದ್ವಾರಕನಾಥ್ ಅವರಿಗೆ ಸುದ್ದಿಗಾರರು ಈ ಕುತೂಹಲಕಾರಿ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ದ್ವಾರಕನಾಥ್, ಮೋದಿ ಮತ್ತೆ ಪಿಎಂ ಆಗ್ತಾರೆ ಎಂಬ ಭವಿಷ್ಯವಾಣಿಯೊಂದಿಗೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಅದೊಂದು ವಿಚಾರವಾಗಿಯೂ ಪ್ರಸ್ತಾಪಿಸಿದ್ರು. ಹೌದು, ಕೇಂದ್ರದಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರನ್ನ, ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಂದೊಂದು ದಿನ ಖಂಡಿತವಾಗಿಯೂ ನೋಡುವ ಸಂದರ್ಭ ಬರುತ್ತದೆ ಎಂದು ಖ್ಯಾತ ಜ್ಯೋತಿಷಿಯಾದ ರಾಜಗುರು ದ್ವಾರಕನಾಥ್ ಅವರು ತಿಳಿಸಿದ್ದಾರೆ. ಖಂಡಿತವಾಗಿ ಒಂದು ದಿವಸ ರಾಜ್ಯವನ್ನ ಆಳಕ್ಕೆ ಶಕ್ತಿನೂ ಇದೆ, ಸಾಮರ್ಥ್ಯನೂ ಇದೆ. ಖಂಡಿತ ದೇವರನ್ನ ನಡೆಸ್ಕೊಡ್ತಾನೆ ಅಂತ ಧಾರಾಳವನ್ನು ಹೇಳೋದು. ಸದ್ಯಕ್ಕೆ ಯೋಗ ಇಲ್ಲ ಅಂತ ಹೇಳ. ಈಗ ನೋಡಿ, ಮಲೆ ಮೇಲೆ ಅಕ್ಕಿಟ್ಬಿಟ್ರೆ ಅನ್ನ ಹಾಕ್ಬಿಡುತ್ತಾ? ಅನ್ನ ಹಾಕೋದಕ್ಕೆ ಕಾಯ್ಬೇಕು, ನೀರಿಡಬೇಕು, ಪಾತ್ರೆ ಕಾಯಬೇಕು, ಅನ್ನ ಕುದಿಬೇಕು. ಬಿಸಿ ಅನ್ನ ಹಾಕಿ ತಿನ್ಬಿಡ್ತೀರಾ? ಅದು ಆಗಲೇಬೇಕು, ಅಷ್ಟು ಸಮಯ ಬೇಕು. ಆದರೆ ಆಗೋ ಸಮಯ ಇಷ್ಟು ಹೇಳಬಲ್ಲ. ಏನು ಹೇಳಬಲ್ಲ ಅಂತಂದರೆ, ಈಗ ಸುಮಾರು ಬೆಳಗ್ಗೆ 3:30 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಬರ್ತದೆ. ಹಾಗೆ ಎಲ್ಲರಿಗೂ ಎತ್ತರ ಆಗ್ತದಲ್ಲ 3:30ರಲ್ಲಿ. ಆಮೇಲೆ ಸೋಮವಾರದಲ್ಲಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ, 6 ಗಂಟೆ 7 ಗಂಟೆವರೆಗೂ ಮಲ್ಕೊಂಡ್ಬಿಡ್ತೀವಿ. ಹಾಗೆ ನಮ್ಮ ಶಿವಕುಮಾರ್ ಇವಾಗ ಅವನಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ತರ ಆಗಿದೆ. ಸೂರ್ಯನ ಬೆಳಗ್ಗೆ ಬರಬೇಕು, ಸೂರ್ಯ ಬೆಳಕು ಬಂದಾಗುತ್ತೆ, ನಿಂತ ಆಗುತ್ತೆ. ಅದನ್ನು ಯಾರು ಅಡ್ಡ ಹಾಕಲ್ಲ. ಕೇಳಿದ್ರಲ್ಲ, ಅಕ್ಕಿ ಇಟ್ಟ ತಕ್ಷಣ ಅನ್ನವಾಗುವುದಿಲ್ಲ, ಸಮಯ ಬೇಕಲ್ವೇ? ಹಾಗಾಗಿ ಡಿಕೆಶಿ ಬಗ್ಗೆಯೂ ಅದನ್ನೇ ಹೇಳ್ತಿದ್ದೀನಿ. ಡಿಕೆಶಿ ಸಿಎಂ ಆಗೇ ಆಗ್ತಾರೆ, ಅದನ್ನ ತಪ್ಪಿಸೋಕಾಗಲ್ಲ. ಅದಕ್ಕೆ ಕಾಲ ಕೂಡಿ ಬರಲಿದೆ ಎಂದು ಭವಿಷ್ಯವಾಣಿ ನುಡಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಒಂದಷ್ಟು ಸಂಗತಿಗಳನ್ನ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ಈ ವೇಳೆ ನೀಡಿದ್ದಾರೆ. ಅವರು ನನ್ನ ಶಿಷ್ಯ ಶಿವಕುಮಾರು ಆಗ್ತಾನ ಅಂತ ನಿಮ್ಗೊಂದು ಸಂದೇಹ ಇದೆ. ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳಬೇಕು ಅಂತಾದರೆ, ಅವನ ವ್ಯಕ್ತಿತ್ವವನ್ನು ಮತ್ತು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಏನೇನು ಗುಣಗಳಿರಬೇಕು ಆ ಗುಣಗಳಿಗೆ ಬೆಲೆ ಕೊಟ್ಟು ತನ್ನ ಸುತ್ತಮುತ್ತ ಎಲ್ಲ ಶುದ್ಧವಾಗಿ ಜನ ಇಟ್ಕೊಂಡು ಎಲ್ಲ ಶಾಸಕರ ಬೆಂಬಲವನ್ನು ಪಡಿತಕ್ಕಂತಹ ಒಂದು ವಿಶ್ವಾಸವನ್ನು ಅವ್ರ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ ಅವನು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಆಗಬೇಕು ಅಂತಾದ್ರೆ. ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಹಲವಾರು ಬಾರಿ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗುತ್ತಾರೆ ಎಂಬ ವದಂತಿಗಳು ಹರಿದಾಡಿವೆ. ಚುನಾವಣೆಯನ್ನ ಗೆದ್ದ ನಂತರ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಕಸರತ್ತಿನ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಹೈಕಮಾಂಡ್ನಲ್ಲೇ ಈ ಬಗ್ಗೆ ಚರ್ಚೆಯಾಗಿದೆ. ಸಿದ್ದರಾಮಯ್ಯನವರು 2.5 ವರ್ಷಗಳವರೆಗೆ ಮುಖ್ಯಮಂತ್ರಿಯಾಗಿರಲಿದ್ದಾರೆ. ಆ ನಂತರ ಅಧಿಕಾರ ಹಸ್ತಾಂತರವಾಗಿ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಹೇಳಲಾಗ್ತಿದೆ. ಇದೇ ವೇಳೆ ರಾಜಗುರು ನುಡಿದಿರೋ ಭವಿಷ್ಯವಾಣಿ ಸಾಕಷ್ಟು ಸುದ್ದಿಯಾಗ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರಿತು ದ್ವಾರಕನಾಥ್ ಹೇಳಿದ್ದೇನು?
ಸಿಎಂ ಸಿದ್ದರಾಮಯ್ಯ ಸೇಫ್, ಸರ್ಕಾರಕ್ಕಿಲ್ಲ ಕಂಟಕ ಎಂದ ರಾಜಗುರು. ಚಿಕ್ಕಮಗಳೂರಿನಲ್ಲಿ ನಡೆದ ದತ್ತಮಾಲಾ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ದ್ವಾರಕನಾಥ್, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರಿತು ಭವಿಷ್ಯ ನುಡಿದರು. ದತ್ತಪೀಠದ ಮುಂದೆ ನಿಂತು ಹೇಳ್ತಿದ್ದೇನೆ, ಸದ್ಯಕ್ಕಂತೂ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿದೆ, ಸರ್ಕಾರ ಬೀಳಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಎಂದರು. ಈ ಪ್ರಸ್ತುತದಲ್ಲಿ ನನಗೆ ಈ ಕೂಡಲೇ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅನ್ನೋದು ಅದು ಸಲ್ಲದ ಮಾತು. ಇಷ್ಟು ಮಾತ್ರ ಗೊತ್ತು. ನಾನು ನೋಡಿರೋ ಪ್ರಕಾರವಾಗಿ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ದತ್ತಾತ್ರೇಯ ಸ್ವಾಮಿ ಹೇಳ್ತಾಗಿದೆ. ಬೀಳಕ್ಕಾಗಲ್ಲ, ಬೀಳುತ್ತೆ. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವುದೇ ಗ್ರಹ ದೋಷವಿಲ್ಲ, ಅವರ ಟೈಮ್ ಚೆನ್ನಾಗಿದೆ, ಮುಖ್ಯಮಂತ್ರಿಯ ಕುರ್ಚಿಯಲ್ಲೇ ಅವರು ಮುಂದುವರಿಯಲಿದ್ದಾರೆ, ಅವರೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಎಂದು ಹೇಳಿದರು. ಅಷ್ಟಕ್ಕೆ ಸುಮ್ಮನಾಗದ ಸುದ್ದಿಗಾರರು ಡಿಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಪ್ರಶ್ನೆಯನ್ನ ಮುಂದಿಟ್ಟಾಗ, ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಆದ್ರೆ ಅದು ಈಗಲ್ಲ, ಮುಂದೆ ಆಗ್ತಾರೆ, ಅಂತ ಸಮಯ ಬಂದೇ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಇದರ ಜೊತೆಯಲ್ಲೇ ಅವರು ತಮ್ಮ ಗುಣಗಳನ್ನ ಕೊಂಚ ಬದಲಾಯಿಸಿಕೊಳ್ಬೇಕು ಎಂದು ಮಾರ್ಮಿಕವಾಗಿ ನುಡಿದ್ರು. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಪ್ರಧಾನಿಯಾಗಿ ಮೋದಿ, ಇಲ್ಲಿ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವುದನ್ನ ನೋಡುವ ಕಾಲ ಬಂದೇ ಬರುತ್ತದೆ, ಅದಕ್ಕಾಗಿ ಕಾಯಬೇಕಷ್ಟೇ ಎಂದು ದ್ವಾರಕನಾಥ್ ತಿಳಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಕಾಂಗ್ರೆಸ್ಸಿಗೆ ಒಂದು ಕಿವಿ ಮಾತನ್ನು ರಾಜ್ಗುರು ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕೆಲವಾರು ತಪ್ಪುಗಳನ್ನ ಮಾಡಿದೆ, ಅವುಗಳನ್ನ ತಿದ್ದಿಕೊಂಡು ನಡೆದ್ರೆ ಉತ್ತಮ ಅಂತ ಕಿವಿ ಮಾತು ಹೇಳಿದ್ರು. ಹೀಗೆ ರಾಜ್ಗುರು ದ್ವಾರಕನಾಥ್ ಪ್ರಧಾನಿ ಮೋದಿ ಹಾಗೂ ಡಿಸಿಎಂ ಡಿಕೆಶಿ ಕುರಿತು ಭವಿಷ್ಯ ನುಡಿದ ನಂತರ ರಾಜ್ಯ ಸರ್ಕಾರಕ್ಕೆ ಯಾವುದೇ ಗಂಡಾಂತರವಿಲ್ಲ ಅನ್ನೋ ಮೂಲಕ ಸಾಕಷ್ಟು ಸಂಚಲನ ಸೃಷ್ಟಿಸಿದ್ರು. ರಾಜಗುರು ದ್ವಾರಕನಾಥ್ ಹೆಸರು ಮುನ್ನೆಲೆಗೆ ಬಂದಾಗ್ಲೆಲ್ಲ ಪ್ರಮುಖವಾಗಿ ಡಿಸಿಎಂ ಡಿಕೆಶಿ ಹೆಸರು ಜೊತೆಗೆ ಕಂಡುಬರುತ್ತೆ. ಅದಕ್ಕೆ ಕಾರಣ ಡಿಕೆಶಿ ಅತಿಯಾಗಿ ನಂಬುವ ಜ್ಯೋತಿಷಿ ಅಂದ್ರೆ ಅದು ದ್ವಾರಕನಾಥ್. ಇನ್ನು ಈ ಹಿಂದೆ ಕೂಡ ದ್ವಾರಕನಾಥ್ ಡಿಕೆಶಿ ಸಿಎಂ ಆಗೋದ್ರ ಕುರಿತು ಕಡ್ಡಿ ತುಂಡಾದಂತೆ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಅನೇಕರಿಗೆ ದ್ವಾರಕನಾಥ್ ಹೇಳಿದ ಭವಿಷ್ಯ ನಿಜವಾಗಿದೆ ಎನ್ನಲಾಗುತ್ತೆ. ಡಿಕೆಶಿ ಹೆಚ್ಚಾಗಿ ನಂಬುವ ಜ್ಯೋತಿಷಿ ಅಂದ್ರೆ ಅದು ರಾಜ್ಗುರು ದ್ವಾರಕನಾಥ್. ಡಿಕೆಶಿ 23ನೇ ವಯಸ್ಸಿನಲ್ಲೇ ದ್ವಾರಕನಾಥ್ ನುಡಿದಿದ್ರು ಅದೊಂದು ಭವಿಷ್ಯ. ಎಲ್ಲರಿಗೂ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಖಂಡಿತವಾಗಿದೆ. ಅದರಲ್ಲಿ ನಾನೇ ಪಟ್ಟಬದಲು ಅಂತ ಹೇಳಬಲ್ಲೆ. ಯಾಕಂದರೆ ಅವನು 23 ವರ್ಷ ಹುಡುಗ ಆಗಿದ್ದಾಗ ನಮ್ಮನೆಗೆ ಬಂದಾಗ ನಾನೇ ಮೊದಲು ಹೇಳಿದ್ದೆ ಮುಖ್ಯಮಂತ್ರಿ ಮುಂದೆ ಒಂದು ಸಾಕ್ತ್ಯ ಅಂತ ಹೇಳಿದೆ. ಅಂಥ ಸಮಯ ಹತ್ತಿರವಾಗಿದೆ. ಕೇಳಿದ್ರಲ್ಲ, ಇದು ಕೆಲ ತಿಂಗಳ ಹಿಂದೆ ರಾಜ್ಗುರು ದ್ವಾರಕನಾಥ್ ಡಿಕೆಶಿ ಅವರ ಬಗ್ಗೆ ನುಡಿದಿದ್ದ ಭವಿಷ್ಯವಾಣಿ. ಡಿಕೆಶಿ ತಮ್ಮನ್ನ ಅವರ 23ನೇ ವಯಸ್ಸಿನಲ್ಲಿ ಭೇಟಿಯಾದಾಗ್ಲೇ ಹೇಳಿದ್ದೆ, ಮುಂದೆ ನೀನು ಸಿಎಂ ಆಗ್ತೀಯಾ ಎಂದು ಅಂತ ರಾಜ್ಗುರು ಹೇಳಿದ್ರು. ಇನ್ನು ಇಲ್ಲಿ ರಾಜ್ಗುರು ದ್ವಾರಕನಾಥ್ ಹಾಗೂ ಡಿಕೆಶಿ ನಡುವಿನ ನಂಟು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಇನ್ನು ಕಳೆದ ಬಾರಿ ಡಿಕೆಶಿ ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಮಾತನಾಡೋ ವೇಳೆ ಅವರ ಆಪ್ತರು, ಕುಟುಂಬ ಸದಸ್ಯರೆಲ್ಲರೂ ಡಿಕೆಶಿ ಒಬ್ಬ ಶ್ರಮಜೀವಿ, ಹಠವಾದಿ, ಕನಸು ಕಂಡು ಅದನ್ನ ಸಾಧಿಸಲು ಪ್ರಯತ್ನ ಪಟ್ಟವರು ಎಂದ್ರು. ಆದ್ರೆ ಅವರ ಸಹೋದರಿ ಮಾತ್ರ ಡಿಕೆಶಿ ಬಗ್ಗೆ ಅಪರೂಪದ ಸಂಗತಿಯೊಂದನ್ನ ಹೇಳಿದ್ರು. ಅದುವೇ ಡಿಕೆಶಿಗೆ ಜ್ಯೋತಿಷ್ಯದ ಮೇಲಿರುವ ಅಪಾರ ನಂಬಿಕೆ. ಎಪಿಸೋಡ್ ಮುಂದುವರೆದಂತೆ ಡಿಕೆಶಿ ಸಹ ತಾವು ಜ್ಯೋತಿಷ್ಯವನ್ನ ನಂಬುವುದಾಗಿಯೂ ಜ್ಯೋತಿಷಿಗಳು ಹೇಳಿರುವುದು ತಮ್ಮ ಜೀವನದಲ್ಲಿ ಸಾಕಷ್ಟು ನಡೆದಿದೆ ಎಂದು ಸಹ ಹೇಳಿದ್ರು. ಕೆಲವು ಘಟನೆಗಳ ಉಲ್ಲೇಖ ಸಹ ಮಾಡಿದ್ರು. ಡಿಕೆ ಶಿವಕುಮಾರ್ ಸಹೋದರಿ ಹೇಳಿದಂತೆ ಸಣ್ಣ ವಯಸ್ಸಿನಿಂದಲೂ ಡಿಕೆ ಶಿವಕುಮಾರ್ಗೆ ಭವಿಷ್ಯ ಕೇಳುವ ಅಭ್ಯಾಸ ಇತ್ತಂತೆ.
ಯಾರೇ ಜ್ಯೋತಿಷಿಗಳು ಕಂಡ್ರು ಭವಿಷ್ಯ ಕೇಳ್ತಾ ಇದ್ರಂತೆ. ತಾವು ದೊಡ್ಡ ವ್ಯಕ್ತಿ ಆಗಬೇಕೆಂಬ ಹಂಬಲದಿಂದಲೇ ಅವರು ಹೀಗೆ ಮಾಡ್ತಾ ಇದ್ರಂತೆ. ಆನಂತರ ಡಿಕೆ ಶಿವಕುಮಾರ್ ತಮ್ಮ ಗುರುಗಳಾದ ದ್ವಾರಕನಾಥ್ ಅವರ ಬಗ್ಗೆ ಮಾತನಾಡಿ, ನಾನು ಇಂತಹದ್ದೇ ವಯಸ್ಸಿನಲ್ಲಿ ಶಾಸಕನಾಗ್ತೀನಿ, ಮಂತ್ರಿ ಆಗ್ತೀನಿ, ಆನಂತರ ನನಗೆ ಟಿಕೆಟ್ ಸಿಗೋದಿಲ್ಲ, ಹೀಗೆ ಹಲವು ವಿಷಯಗಳನ್ನ ದ್ವಾರಕನಾಥ್ ಅವರು ಹೇಳಿದ್ರು ಎಂದ್ರು. ದ್ವಾರಕನಾಥ್ ಡಿಕೆಶಿ ಬಹುವಾಗಿ ನಂಬುವ ಜ್ಯೋತಿಷಿ. ಗುಂಡೂರಾಯರಿಗೆ ಸಹ ದ್ವಾರಕನಾಥ್ ಅವರೇ ಜ್ಯೋತಿಷಿ ಆಗಿದ್ರಂತೆ. ದ್ವಾರಕನಾಥ್ ಅವರು ಕರ್ನಾಟಕದ ಅತ್ಯಂತ ಜನಪ್ರಿಯ ಹಾಗೂ ಅತ್ಯಂತ ಪ್ರಭಾವಿ ಜ್ಯೋತಿಷಿ. ರಾಜ್ಯ ಹಾಗೂ ರಾಷ್ಟ್ರದ ಹಲವು ಪ್ರಭಾವಿ ರಾಜಕಾರಣಿಗಳು, ಸಿಎಂ, ಪಿಎಂ ಅವರುಗಳು ದ್ವಾರಕನಾಥ್ ಅವರನ್ನ ಭೇಟಿಯಾಗಿ ಭವಿಷ್ಯ ಕೇಳಿದ್ದಾರೆ. ಅದರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ದೇವರಾಜ ಅರಸ್, ಗುಂಡೂರಾವ್, ಮಾಜಿ ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ, ಸೋನಿಯಾ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್, ಮಾಜಿ ವಿದೇಶಾಂಗ ಸಚಿವ ನಟವರ್ ಸಿಂಗ್, ಪಂಜಾಬ್ ಮಾಜಿ ಸಿಎಂ ಅಮರೀಂದರ್ ಸಿಂಗ್, ಮಹಾರಾಷ್ಟ್ರ ಮಾಜಿ ಸಿಎಂ ವಿಲಾಸ್ ರಾವ್ ದೇಶ್ಮುಖ್, ಎಸ್ಬಿ ಚೌಹಾಣ್, ಆಂಧ್ರ ಮಾಜಿ ಮುಖ್ಯಮಂತ್ರಿ ದಿವಂಗತ ವೈಎಸ್ ರಾಜಶೇಖರ ರೆಡ್ಡಿ, ಮಾಜಿ ಸಿಎಂ ಧರ್ಮ್ ಸಿಂಗ್, ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಉದ್ಯಮಿ ಅನಿಲ್ ಅಂಬಾನಿ, ಬಾಲಿವುಡ್ ನಟ ನಟಿಯರು ದ್ವಾರಕನಾಥ್ ಬಳಿ ಜ್ಯೋತಿಷ್ಯ ಕೇಳಿದ್ದಾರೆ. ಜ್ಯೋತಿಷಿ ಆಗುವ ಮುನ್ನ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಕ್ಲರ್ಕ್ ಆಗಿ ದ್ವಾರಕನಾಥ್ ಕೆಲಸ ಮಾಡ್ತಿದ್ರು. ಆದರೆ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಆ ಬಳಿಕ ಜ್ಯೋತಿಷ್ಯ ವೃತ್ತಿಗಿಳಿದ್ರು. ಡಿಕೆ ಶಿವಕುಮಾರ್ ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ದ್ವಾರಕನಾಥ್ಗೆ ಆಪ್ತರು. ಆಗಲೇ ಅವರ ಸೋಲು, ಗೆಲುವು, ಮಂತ್ರಿಗಿರಿ ಎಲ್ಲವನ್ನೂ ನಿಖರವಾಗಿ ದ್ವಾರಕನಾಥ್ ಹೇಳಿಬಿಟ್ಟಿದ್ರಂತೆ. ಪರಮಾತ್ಮನು ತುಂಬ ಔದಾರ್ಯತಕ್ಕಂಥ ವಿಶಾಲವಾಗಿರ್ತಕ್ಕಂಥದ್ದು. ಏನೋ ಅದು ಆಗಿದೆ ಅಂತಂದರೆ, ಅವ್ರು ಸಿಕ್ಕಲಿಲ್ಲ ಅಂತಾದರೆ ಅವ್ರಿಗೇನೋ ಒಳ್ಳೆಯದೇ ಮುಂದಿದೆ ಅಂತ ಹೇಳ್ತೀನಿ. ಖಂಡಿತವಾಗಿ ಈ 5 ವರ್ಷ ಚುನಾವಣೆ ಬರೋದ್ರೊಳಗೆ ಅವರಿಗೆ ಸಿಗುತ್ತೆ ಅಂತ ನನಗೆ ಖಾತ್ರಿ ಇದೆ. ಸಾರಾ ಸಗಟಾಗಿ ನಿರಾಕರಣೆ ಮಾಡ್ತೀನಿ. ಭಾರತ ದೇಶದಲ್ಲಿ ಎಷ್ಟು ಜ್ಯೋತಿಷಾಸ್ತ್ರರೆಲ್ಲ ಬರಲಿ, ಒಂದು ದೊಡ್ಡ ಸಭೆ ಮಂಡಿಸೋಣ, ಸಭೆ ಮಾಡೋಣ, ನಾನು ಇದೆಯೋ ಇಲ್ವೋ ಅವ್ರ ಮುಂದೆ ಕೂತ್ಕೊಂಡು ತೋರಿಸ್ಕೊಡ್ತೀನಿ. ಅವರು ಖಂಡಿತ ಇದೆ, ರಾಜಯೋಗ ಇದೆ, ಈ ನಾಡಿಗೆ ಮುಖ್ಯವಾಗಿ ಆಗ್ತಾರೆ. ಅವರು ಹೇಳಿದಂತೆಯೇ ಡಿಕೆ ಶಿವಕುಮಾರ್ ಜೀವನದಲ್ಲಿ ನಡೆದಿದೆಯಂತೆ. ಹೀಗಂತ ಸ್ವತಃ ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ರಾಜಗುರು ದ್ವಾರಕನಾಥ್ ಪ್ರಧಾನಿ ಮೋದಿ ಹಾಗೂ ಡಿಸಿಎಂ ಡಿಕೆಶಿ ಬಗ್ಗೆ ನುಡಿದಿರೋ ಭವಿಷ್ಯವಾಣಿಗಳು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಇನ್ನು ಈ ಹಿಂದೆ ರಾಜಗುರು ಮೋದಿ ಕುರಿತಾಗಿ ನುಡಿದಿದ್ದ ಭವಿಷ್ಯವೇನು? ಅಲ್ಲದೆ ಅವರು ಕಳೆದ 2019ರಲ್ಲಿ ನುಡಿದಿದ್ದ ಭವಿಷ್ಯವಾಣಿ ಹೇಗಿತ್ತು? ಆ ಬಗ್ಗೆಯೂ ಹೇಳ್ತೀವಿ ನೋಡಿ. 2014ರಲ್ಲಿ ಮೋದಿ ಪ್ರಧಾನಿಯಾಗ್ತಾರೆ ಎಂದಿದ್ದ ದ್ವಾರಕನಾಥ್. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಬಗ್ಗೆ ರಾಜಗುರು ಹೇಳಿದ್ದೇನು ಗೊತ್ತಾ? ರಾಜಗುರು ಖ್ಯಾತಿಯ ದ್ವಾರಕನಾಥ್ ಅವರು ತಮ್ಮ ನಿಖರ ಭವಿಷ್ಯದಿಂದಾಗಿ ರಾಜಕೀಯದಲ್ಲಿ ಭಾರಿ ದೊಡ್ಡ ಹೆಸರು ಮಾಡಿದ್ದಾರೆ. ದೇವರಾಜ ಅರಸು ಅವರಿಗೆ ಆಪ್ತರಾಗಿದ್ದ ದ್ವಾರಕನಾಥ್ ಆ ಬಳಿಕ ಇಂದಿರಾ ಗಾಂಧಿ ಅವರಿಗೆ ಭವಿಷ್ಯ ನುಡಿದು ಹಲವು ಕಾಂಗ್ರೆಸ್ಸಿಗರಿಗೆ ಆಪ್ತರಾದರು. ದೆಹಲಿವರೆಗೆ ತಮ್ಮ ಸಂಪರ್ಕ ವಿಸ್ತರಿಸಿಕೊಂಡ್ರು. 2014ಕ್ಕೆ ಮುನ್ನ ವಿದೇಶಿ ಪತ್ರಿಕೆಗೆ ನೀಡಿದ್ದ ಸಂದರ್ಶನದಲ್ಲಿ ಬಿಜೆಪಿ ಭಾರಿ ಬಹುಮತದಿಂದ ಗೆದ್ದು ನರೇಂದ್ರ ಮೋದಿ ಪ್ರಧಾನಿ ಆಗುತ್ತಾರೆಂದು, ಕಾಂಗ್ರೆಸ್ ಹೀನಾಯ ಸೋಲು ಕಾಣುತ್ತದೆ ಅಂತ ಭವಿಷ್ಯ ನುಡಿದಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿಯೇ ತೀರುತ್ತಾರೆ ಎಂಬ ಭವಿಷ್ಯ ನುಡಿದಿದ್ದಾರೆ. ಇನ್ನು ಕಳೆದ 2019ರ ಚುನಾವಣೆ ವೇಳೆ ಚುನಾವಣೆಯಲ್ಲಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ನೀಡುವ ಮೂಲಕ ಅವರ ರಾಜಕೀಯ ಪ್ರವೇಶಕ್ಕೆ ಸಿಎಂ ಕುಮಾರಸ್ವಾಮಿ ವೇದಿಕೆ ಸಜ್ಜುಗೊಳಿಸಿದ್ರು. ಆದರೆ ಇದೇ ಕ್ಷೇತ್ರದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಕುಮಾರಸ್ವಾಮಿ ಆತಂಕಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮಗನೊಂದಿಗೆ ದ್ವಾರಕನಾಥ್ ಗುರೂಜಿ ಅವರನ್ನ ಭೇಟಿಯಾಗಿ ಮಗನ ರಾಜಕೀಯ ಭವಿಷ್ಯ ಕುರಿತು ಕೇಳಿದ್ದರು ಎನ್ನಲಾಗುತ್ತೆ.
ಭೇಟಿ ವೇಳೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯ ಕಷ್ಟ ಎಂದು ದ್ವಾರಕನಾಥ್ ಗುರೂಜಿ ಹೇಳಿದ್ರು ಎನ್ನಲಾಗುತ್ತೆ. ನಿಖಿಲ್ ಚುನಾವಣೆಗೆ ಸ್ಪರ್ಧೆ ಮಾಡಿಬಿಟ್ಟಿದ್ದಾರೆ. ಈಗ ನಾನು ನಿಖಿಲ್ಗೆ ಆಶೀರ್ವಾದ ಮಾಡಲೇಬೇಕು. ಅಂತೆಯೇ ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೇನೆ ಎಂದು ದ್ವಾರಕನಾಥ್ ಹೇಳಿದ್ರು. ದ್ವಾರಕನಾಥ್ ಮಾತಿನಿಂದ ಆಗ ಸಿಎಂ ಆಗಿದ್ದ HDK ತೀವ್ರ ತಲೆ ಕೆಡಿಸಿಕೊಂಡಿದ್ರಂತೆ. ಆದ್ರೆ ನಂತರ ಫಲಿತಾಂಶ ಏನಾಯಿತು ಅಂತ ಗೊತ್ತೇ ಇದೆ. ಅಲ್ಲಿಗೆ ನಿಖಿಲ್ ಕುರಿತು ರಾಜ್ಗುರು ಭವಿಷ್ಯ ನಿಜವಾಗಿತ್ತು ಎಂದೇ ಹೇಳಬಹುದು. ಒಟ್ಟಾರೆ ರಾಜ್ಗುರು ದ್ವಾರಕನಾಥ್ ನುಡಿಯೋ ಸಾಕಷ್ಟು ಭವಿಷ್ಯವಾಣಿಗಳು ನಿಜವಾಗಿದೆ ಎಂಬ ಮಾತಿದೆ. ಅಲ್ಲದೆ DK ಶಿವಕುಮಾರ್ ಬದುಕಿನಲ್ಲಿ ನಡೆದ ಅನೇಕ ಸಂಗತಿಗಳ ಭವಿಷ್ಯವಾಣಿಗಳು ಅದಾಗಲೇ ನಿಜವಾಗಿದ್ದು, ಈ ಕುರಿತು DKಶಿ ಅವರಿಗೂ ಭಾರಿ ನಂಬಿಕೆ ಇದೆ. ಈಗ ರಾಜ್ಗುರು 3ನೇ ಬಾರಿಗೂ ಮೋದಿಯೇ ದೇಶದ ಪ್ರಧಾನಿಯಾಗ್ತಾರೆ, ಜೊತೆಗೆ DKಶಿ ಸಿಎಂ ಆಗಿಯೇ ಆಗ್ತಾರೆ ಎಂದಿರೋ ಭವಿಷ್ಯವಾಣಿಗಳು ತೀವ್ರ ಕುತೂಹಲ ಮೂಡಿಸಿವೆ. ರಾಜಗುರು ದ್ವಾರಕನಾಥ್ ಇಲ್ಲಿಯವರೆಗೂ ಸಾಕಷ್ಟು ಖ್ಯಾತನಾಮನಿಗೆ ಭವಿಷ್ಯವಾಣಿ ನುಡಿದಿದ್ದಾರೆ. ಅಲ್ಲದೆ ಅದು ಸಾಕಷ್ಟು ಸತ್ಯವೂ ಆಗಿದೆ ಎನ್ನಲಾಗುತ್ತೆ. ಈಗ ಮೋದಿ ಹಾಗೂ DKಶಿ ಬಗ್ಗೆಯೂ ಅವರು ಭವಿಷ್ಯ ನುಡಿದಿದ್ದು ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇದೇ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.